ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಇವತ್ತು ಮಾರ್ನಿಂಗ್ 10 o'clock ಆಗಿದೆ. ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಅಂದಿದ್ದಲ್ಲ, ಅದ್ರ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ. ಬಿಸಿಬೇಳೆ ಬಾತ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನನಗೇನೆಂದರೆ ಈ ಬಿಸಿಬೇಳೆ ಬಾತು ಪಲಾವ್ ಎಲ್ಲ ಇರುತ್ತಲ್ಲ, ಇದಕ್ಕೆ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಪಲಾವು ಬಿಸಿಬೇಳೆ ಬಾತ್ ಈ ಥರ ಎಲ್ಲ ಮಾಡೋಷ್ಟೊತ್ತಿಗೆ ಅದಕ್ಕೆ ತರಕಾರಿ ಜಾಸ್ತಿ ಹಾಕಿ ಮಾಡ್ತೀನಿ. ಆವಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿಬೇಳೆ ಬಾತ್ ಕೂಡ ಬಿಸಿ ಬಿಸಿಯಾಗಿ ರೆಡಿಯಾಗಿತ್ತು. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ಬಿಸಿಬೇಳೆ ಬಾತ್ಗೆ ಒಂದು ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೊಂಡು ಮೇಲಿಂದ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಕೂಡ ಊರಿಂದ ತರಕಾರಿ ಎಲ್ಲ ಕೊಟ್ಟು ಕಳಿಸಿದ್ರು. ಅದನ್ನು ತೊಗೊಬರೋಕ್ಕಂತ ಹೋಗಿದ್ದರು ಬೆಳಗ್ಗೆನೆ. ಅವರು ಕೂಡ ತರಕಾರಿ ತೊಗೊಬಂದಿದ್ರು. ನಮ್ಮ ಊರಿಂದ ಯಾವಾಗಲೂ ತರಕಾರಿ ಕೊಟ್ಟು ಕಳಿಸ್ತಾರೆ. ನಾನು ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ನೀವು ನೋಡಿರ್ತೀರ. ಏನೇ ಹೊಸ ತರಕಾರಿ ಇದ್ದರೂ ಕೂಡ ಕಾಳುಗಳು, ಹಾಗೆ ಅವರೆಕಾಳು, ಸುಳೆಕಾಳೆಲ್ಲ ಇರುತ್ತಲ್ಲ, ಅದನ್ನು ಕೊಟ್ಟು ಕಳಿಸ್ತಾರೆ. ಎಲ್ಲ ತರಕಾರಿ ಕೂಡ ತುಂಬ ಫ್ರೆಶ್ ಆಗಿತ್ತು. ನನ್ನ ಹಸ್ಬೆಂಡ್ ಒಂದೊಂದೇ ಎತ್ತಿಡ್ತಾಯಿದ್ರು, ನಾನೊಂದು ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೆ. ಬದನೆಕಾಯಿ ಅಂತೂ ತುಂಬ ಚೆನ್ನಾಗಿತ್ತು. ಮುಳ್ಗಾಯಿ ಬದನೆಕಾಯಿ, ನಾನು ಎಲ್ಲದಕ್ಕೂ ಮುಳ್ಗಾಯಿ ಬದನೆಕಾಯಿ ಅಂತಲೇ ಹೇಳ್ತೀನಿ. ಅದು ಅಷ್ಟೇ ತುಂಬ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಅವರೆಕಾಳು ಅಷ್ಟೇ. ಅದನ್ನೆಲ್ಲ ಅವರು ಒಂದೊಂದೇ ಆಗಿ ಏನೆಲ್ಲ ಕೊಟ್ಟು ಕಳಿಸಿದ್ದಾರೆ ಎಲ್ಲ ತೆಗೆದಿಡ್ತಾ ಇದ್ದಾರೆ. ಟೊಮ್ಯಾಟೊ, ಆಮೇಲೆ ಸೊಪ್ಪು ಕೊಟ್ಟು ಕಳಿಸಿದ್ರು. ನನಗೆ ಈ ಗಂಟೆ ಸೊಪ್ಪು ಅಂತಾರೆ, ನಾವು ಕಕ್ಕೆ ಸೊಪ್ಪು ಅಂತ ಹೇಳ್ತೀವಿ. ಆ ಸೊಪ್ಪಲ್ಲಿ ಬಸಾಂಬಾರು ಮಾಡಿದರೆ, ಹಾಗೆ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಎಲ್ಲ ಸೊಪ್ಪಿಂತ ನನಗೆ ಆ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ. ಯಾಕಂದರೆ ಬೇರೆ ಸೊಪ್ಪೆಲ್ಲ ಸ್ಮೂತ್ ಆಗುತ್ತಲ್ವ, ಇದು ಒಂದು ಸ್ವಲ್ಪ ಹಾಗೆ ಗಟ್ಟಿ ಗಟ್ಟಿ ಇರುತ್ತೆ. ನನಗೆ ಅದೊಂಚೂರು ಅಗ್ದು ತಿನ್ನುವಾಗ ಜಾಸ್ತಿ ಇಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲಿ ನಾರಿರುತ್ತಲ್ಲ, ಹಾಗಾಗಿ. ಈಗ ಎಲ್ಲ ತರಕಾರಿ ಕೂಡ ಅವರು ಕೆಳಗೆ ಹಾಕಿದ್ರು. ಇದನ್ನೆಲ್ಲ ನಾನು ಕೂತ್ಕೊಂಡು ಈಗ ಸಪ್ರೇಟ್ ಮಾಡಬೇಕು. ನಮಗೋಸ್ಕರ ನಮ್ಮ ಮಾವ ತರಕಾರಿ ಕೊಟ್ಟು ಕಳಿಸ್ಬೇಕು ಅಂತ ಬೆಳಿಗ್ಗೆ 4 ಗಂಟೆಗೆ ಎದ್ದು ಚಿಕ್ಕಮಂಗ್ಳೂರಿಂದ ಮಂಗಳೂರಿಗೆ ಗಾಡೀಲಿ ಕೊಟ್ಟು ಕಳಿಸ್ತಾರೆ ತರಕಾರಿಗಳನ್ನ. ಅಂದರೆ ನೈಟೇ ಎಲ್ಲ ಹಿಂದಿನ ದಿನವೇ ಎಲ್ಲ ಕುಯ್ದಿಟ್ಕೊಂಡಿರ್ತಾರಲ್ಲ, ತೊಗೊಬಂದಿರ್ತಾರೆ. ಹಾಗಾಗಿ ಎಲ್ಲಾದರೂ ಬೆಳಗ್ಗೆ ಮಿಸ್ ಆಗಿಬಿಡುತ್ತಾ ಏನೋ ಅಂತೇಳಿ ಒಂದೊಂದು ಸತಿ ರಾತ್ರಿ ಎಲ್ಲ ಎಚ್ಚರಿಕೆನೇ ಇರ್ತಾರೆ. ನಿದ್ರೆ ಮಾಡೋದು, ಎಚ್ಚರಿಕೆ ಇರೋದು, ಆ ಥರ ಮಾಡಿ ಪಾಪ ನಮಗೋಸ್ಕರ ಕೊಟ್ಟು ಕಳಿಸ್ತಾರೆ. ಇವಾಗ ನಾನು ಕೂತ್ಕೊಂಡು ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಬೀನ್ಸ್ ಹಾಗೆ ಈ ಕಾಳೆಲ್ಲ ಚೆನ್ನಾಗಿತ್ತು. ಕಾಳು ಬೀನ್ಸ್ ಅಷ್ಟೇ ತುಂಬ ಫ್ರೆಶ್ ಆಗಿತ್ತು. ಈ ಮುಳ್ಗಾಯಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಇದರಲ್ಲಿ ಎಣ್ಗಾಯಿ ಮಾಡಿದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಯಿತು. ನಾನೊಂದು ರೆಸಿಪಿ ಶೂಟ್ ಮಾಡ್ತಾ ಇದ್ದೆ, ಅಷ್ಟೊತ್ತಿಗಾಗಲೇ ಗ್ಯಾಸ್ ಖಾಲಿ ಆಯಿತು. ಹಾಗಾಗಿ ಆಫ್ ಮಾಡಿ ಅದನ್ನು ಅರ್ಧದಲ್ಲಿ ಹಾಗೆ ಬಿಟ್ಟೆ. ಹಾಗೆ ನಾವು ಗೇಲ್ ಗ್ಯಾಸ್ ಕನೆಕ್ಷನ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಈ ಅಪಾರ್ಟ್ಮೆಂಟಲ್ಲೆಲ್ಲ ಆ ಗೇಲ್ ಗ್ಯಾಸ್ ಆಪ್ಷನ್ ತುಂಬ ಕಡೆ ಬಂದಿದೆ. ಆ ಪೈಪ್ಲೈನ್ ಮೂಲಕ ಬರುತ್ತಲ್ಲ ನ್ಯಾಚುರಲ್ ಗ್ಯಾಸ್. ಹಾಗೆ ನಾವು ಕೂಡ ನಮ್ಮ ಇದರಲ್ಲೂ ಕೂಡ ಎಲ್ಲ ಫಿಟ್ ಮಾಡಿದ್ರು. ನಾವು ಕೂಡ ಅದನ್ನು ಕನೆಕ್ಷನ್ ಕೊಡಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿದ್ವಿ. ಅವರು ಲಾಸ್ಟ್ ಟೈಮ್ ಬಂದಿದ್ದರು ಕನೆಕ್ಷನ್ ಕೊಡೋಕ್ಕೆ, ಬಟ್ ಅವರು ಒಂದು ಟೂಲ್ಸ್ ಬಿಟ್ಟು ಬಂದಿದ್ದರು. ಹಾಗಾಗಿ ನಾವು ಒಂದು 3-4 ಡೇಸಲ್ಲಿ ಬರ್ತೀವಿ ಅಂತ ಹೇಳೋದ್ರು. ಆವಾಗಲೇ ನಮ್ಮ ಮನೇಲಿ ಗ್ಯಾಸ್ ಕೂಡ ಕರೆಕ್ಟ್ ಟೈಮಿಗೆ ಖಾಲಿ ಆಗಿಬಿಡ್ತು. ಅವ್ರಿಗೆ ಕೂಡ ಕಾಲ್ ಮಾಡಿ ಕೇಳಿದ್ವಿ, ನೀವು ಇವತ್ತು ಬರ್ತೀರಾ ಅಂತ. ಹೌದು, ನಾವು ಬರ್ತೀವಿ ಇವತ್ತು ಅಂತ ಹೇಳಿದರು. ಅವರು ಕೂಡ ಬಂದಿದ್ದಾರೆ. ಅವರೀಗ ಗ್ಯಾಸ್ ಸ್ಟವ್ಗೆ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಬಿಚ್ಚಿ ಇದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ HP ಗ್ಯಾಸ್ ಯೂಸ್ ಮಾಡ್ತಾ ಇದ್ವಿ, ಸಿಲಿಂಡರ್. ಇವಾಗ ಈ ನ್ಯಾಚುರಲ್ ಗ್ಯಾಸ್ ಗೇಲ್ ಗ್ಯಾಸ್ನ ಯೂಸ್ ಮಾಡೋಣ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿರುವಷ್ಟು ದಿನ ಇದನ್ನು ಯೂಸ್ ಮಾಡೋಣ, ನೆಕ್ಸ್ಟು ಬೇರೆ ಕಡೆ ಹೋದಾಗ ನಾವು ಅದನ್ನು ಯೂಸ್ ಮಾಡಲೇಬೇಕು. ಹಾಗೆ ಇಲ್ಲಿ ನ್ಯಾಚುರಲ್ ಗ್ಯಾಸ್ ಅವೈಲೇಬಲ್ ಇತ್ತಲ್ವ, ಹಾಗಾಗಿ ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಹಾಗೆ ಇದು ಇಕೋ ಫ್ರೆಂಡ್ಲಿ ಕೂಡ. ಹಾಗಾಗಿ ನಾನು ಇದನ್ನು ಓಕೆ ಕನೆಕ್ಷನ್ ಕೊಡಿಸ್ಕೊಳ್ಳೋಣ ಅಂತ ಹೇಳಿ ಇದನ್ನು ಫಿಟ್ ಮಾಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಇದೆ ಎನಿ ಟೈಮ್ ಇರುತ್ತೆ. ಗ್ಯಾಸ್ ಖಾಲಿ ಆಯಿತು, ಸಿಲಿಂಡರ್ ಬುಕ್ ಮಾಡಬೇಕು ಅನ್ನೋ ಚಿಂತೆ ಇರಲ್ಲ. ಗ್ಯಾಸ್ ಇರುತ್ತಲ್ಲ, ಇದು ಮಂತ್ಲಿ ಬಿಲ್ ಬರುತ್ತೆ, ಅದನ್ನು ಪೇ ಮಾಡ್ತಿದ್ರೆ ಆಗುತ್ತೆ. ಸೇಮ್ ಅಮೌಂಟ್ ಎಲ್ಲ ಸೇಮೇ ಇರುತ್ತೆ. ಅದಕ್ಕೆ ನಾವು ಎಷ್ಟು ಟೈಮ್ ಯೂಸ್ ಮಾಡ್ತೀವಿ ಅದೇ ಥರ ಇದ್ರೂ ಕೂಡ ಅಮೌಂಟ್ ಎಲ್ಲ ಸೇಮ್ ಇರುತ್ತೆ ಅಂತ ಅವ್ರು ಹೇಳಿದರು. ಒಂದೊಂದು ಸತಿ ಗ್ಯಾಸ್ ಬುಕ್ ಮಾಡೋದೇ ಮರ್ತೋಗ್ಬಿಟ್ಟಿರುತ್ತೆ. ಒಂದೇ ಸಡನ್ನಾಗಿ ಗ್ಯಾಸ್ ಖಾಲಿ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿರ್ತಾರೆ. ಆವಾಗ ಅಡುಗೆ ಮಾಡಬೇಕಾಗಿರುತ್ತೆ. ಆ ಥರ ಒಂದೊಂದು ಸತಿ ಇನ್ಸಿಡೆಂಟ್ ಆಗುತ್ತೆ. ಆವಾಗ ಅವ್ರು ಬರೋ ತನಕ ವೆಯ್ಟ್ ಮಾಡಿ ಮತ್ತೆ ಹೋಗಿ ಗ್ಯಾಸ್ ತರಬೇಕಾಗುತ್ತೆ. ಇವಾಗ ಇದು ಯಾವಾಗಲೂ ಗ್ಯಾಸ್ ಇರುತ್ತಲ್ಲ, ಅದೊಂದು ನನಗೆ ಒಳ್ಳೆ ಬೆನಿಫಿಟ್ ಅಂತ ಅನ್ನಿಸ್ತು.
ಹಾಗೆ ಇಲ್ಲಿರೋ ತನಕ ಈ ಒಂದು ಬೆನಿಫಿಟ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ನಾನು ಇದನ್ನು ಯೂಸ್ ಮಾಡ್ಕೊತಿದ್ದೀನಿ. ಬೇರೆ ಕಡೆ ಹೋದಾಗ ಈ ಒಂದು ಅವೈಲಬಲ್ ಇರಲ್ಲ, ಇಲ್ಲಿ ಅವೈಲಬಲ್ ಇರುತ್ತೆ. ಆವಾಗ ಇಲ್ಲದಿದ್ದಾಗ ಓಕೆ, ನಾವು ಗ್ಯಾಸ್ ಸಿಲಿಂಡರ್ನು ಕೂಡ ಯೂಸ್ ಮಾಡಿ ಬುಕ್ ಮಾಡ್ಕೋತೀವಿ. ಇವಾಗ ಇಲ್ಲಿ ಇದೆಯಲ್ಲ, ಹಾಗಾಗಿ ಈ ಬೆನಿಫಿಟ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ಗ್ಯಾಸ್ ಕನೆಕ್ಷನ್ ಎಲ್ಲ ಕೊಟ್ಟಾಯಿತು. ಹಾಗೆ ನಾನೀಗ ಫಸ್ಟು ಈ ಗೇಲ್ ಗ್ಯಾಸ್ ಕನೆಕ್ಷನ್ ಇವತ್ತೇ ಅಲ್ವಾ ಕೊಟ್ಟಿದ್ದು, ಹಾಗಾಗಿ ಪೂಜೆ ಮಾಡಿ ಒಂದು ಹಾಲಿಟ್ಟು ಉಗ್ಸೋಣ ಅಂತ ಎಲ್ಲ ಪೂಜೆ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ. ಹಾಗೆ ಇದು ಸೇಫ್ಟಿ ಕೂಡ ಹೌದು. ಪೈಪ್ಲೈನಲ್ಲಿ ಇರುತ್ತಲ್ಲ, ಹಾಗಾಗಿ ನ್ಯಾಚುರಲ್ ಗ್ಯಾಸ್ ಅಲ್ಲ, ಆ ಥರ ಏನು ತೊಂದರೆ ಆಗಲ್ಲ. ಹಾಗಾಗಿ ಸೇಫ್ಟಿ ಪರ್ಪಸ್ ಕೂಡ ಇದು ಒಳ್ಳೆಯದು ಅಂತ ನಾನು ಇದನ್ನು ಒಂದು ಚಾಯ್ಸ್ ಮಾಡಿದೆ. ಈಗ ಹಾಲು ಕೂಡ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದೊಂದು ಸ್ವಲ್ಪ ಬಂದಮೇಲೆ ಅದನ್ನು ನಾವು ಕುಡಿಯೋಣ ಅಂತ ಉಗಿಸ್ತಾ ಇದ್ದೀನಿ. ಈಗ ಉಗ್ದು ಈ ಗೇಲ್ ಗ್ಯಾಸ್ ಕನೆಕ್ಷನ್ ಹೊಸದಾಗಿ ಕೊಟ್ಟಿದ್ದಲ್ವ, ಹಾಗಾಗಿ ಒಂದು ಹಾಲು ಉಗಿಸಿ ಆಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟಿಗೆ ಈಗ ಹಾಲು ಉಗಿಸ್ದೆ. ಅದು ಒಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಅಲ್ವಾ, ಹಾಗಾಗಿ ಈಗ ಅದೇ ಹಾಲನ್ನ ಕೂಡ ನಾನು ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿಯೋಣ ಅಂತ ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದರೂ ಈ ಥರ ಹಾಲಿಗೆ ತುಪ್ಪ ಹಾಕ್ಕೊಂಡು ಕುಡಿತೀರಾ? ನಾನು ತುಂಬ ರೇರು, ಅಪರೂಪ ಈ ಥರ ಹಾಲು ಕುಡಿಯೋದು, ಹಾಗೆ ತುಪ್ಪ ಹಾಕ್ಕೊಂಡು ಕುಡಿಯೋದು. ಹಾಗೆ ಇವತ್ತು ಅದನ್ನು ಹಾಕ್ಕೊಂಡು ಕುಡಿಯೋಣ ಅನ್ನಿಸ್ತಿತ್ತು, ಮನೆಯಲ್ಲೇ ಮಾಡಿರೋ ತುಪ್ಪ, ಹಾಗೆ ಹಾಕ್ಕೊಂಡು ಕುಡಿದೆ. ನಾನಿವತ್ತು ಅವರೆಕಾಳು ಉಪ್ಸಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗಂತೂ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ. ಈ ಥರ ಉಪ್ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ಇದನ್ನು ಹಸಿಮೆಣ್ಸಿನ್ಕಾಯಲ್ಲಿ ಕೂಡ ಮಾಡ್ಬೋದು, ಒಣಗಿದ ಮೆಣಸಿನ್ಕಾಯಲ್ಲಿ ಕೂಡ ಮಾಡ್ಬೋದು. ಇದಕ್ಕೆ ಫಸ್ಟಿಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಹಾಗೆ ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಾಗೆ ಕರಿಮೆಣಸು. ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಷ್ಟೇ. ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಏನು ಯೂಸ್ ಮಾಡಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಚಳಿಗಾಲಕ್ಕಂತೂ ಅವರೆಕಾಳು ಉಪ್ಸಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಮುದ್ದೆ ಜೊತೆಗಂತೂ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಶೀತ ಕೆಮ್ಮು ಇದ್ದವ್ರಿಗೂ ಕೂಡ ಇದು ಒಳ್ಳೆ ರೆಸಿಪಿನೇ. ನಾನೀಗ ಫಸ್ಟ್ ಒಂದು ಕಡಾಯಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ನೀರು ಒಂದು ಸ್ವಲ್ಪ ಕುದಿ ಬರೋಷ್ಟೊತ್ತಿಗೆ ನಾನು ಇದಕ್ಕೆ ಅವರೆಕಾಳನ್ನ ಹಾಕೋತೀನಿ. ಈ ಥರ ಮಾಡೋದ್ರಿಂದ ಅವರೆಕಾಳು ಬೇಗ ಬೇಯುತ್ತೆ. ಈಗ ಎಲ್ಲ ಅವರೆಕಾಳು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಇವಾಗ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಗೆ ಟೊಮೆಟೊ ಎಲ್ಲ ಹಾಕ್ಕೊಂಡು ಅದೊಂದು 10 ನಿಮಿಷ ಬೆಂದ ಮೇಲೆ ನಾನು ಇದನ್ನು ರುಬ್ಬಕ್ಕೆ ಎತ್ಕೋತೀನಿ. ಕೆಲವರು ಟೊಮೆಟೊನ ಹಾಕಿ ಮಾಡಲ್ಲ, ಹಾಗೆ ನಾನಿವತ್ತು ಟೊಮೆಟೊ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕಿ ಈ ಉಪ್ಸಾರು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಟೊಮೆಟೊ ಹಾಕ್ದೇ ಕೂಡ ಮಾಡ್ಬೋದು. ನೀವಿಲ್ಲಿ ಹುಳಿ ಟೊಮೆಟೊ ಆಗಿರ್ಬೋದು ಅಥವಾ ಜಾಮೂನ್ ಟೊಮೆಟೊ ಯಾವ್ದು ಬೇಕಾದ್ರೂ ತೊಗೋಬೋದು. ನಾವು ಹುಳಿಗೋಸ್ಕರ ಹುಣಸೆಹಣ್ಣು ಕೂಡ ಯೂಸ್ ಮಾಡ್ತೀವಲ್ಲ, ನಾನಿವತ್ತಿಲ್ಲಿ ಜಾಮೂನ್ ಟೊಮೆಟೊನ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ಇದು ಬೆಂದ್ಕೊಬಿಡುತ್ತೆ. ಈ ಮೆಣಸಿನ್ಕಾಯಿ ಹಾಗೆ ಟೊಮೆಟೊ ಎಲ್ಲ ಅರ್ಧದಷ್ಟು ಬೆಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪೆಲ್ಲ ಹಾಕಿದ ಮೇಲೆ ಒಂದು 3 ನಿಮಿಷ ಇದು ಚೆನ್ನಾಗಿ ಕುದ್ರೆ ಸಾಕು. ಆವಾಗ ನಾವು ಟೊಮೆಟೊ ಹಾಗೆ ಮೆಣಸಿನ್ಕಾಯಿನ ತೊಗೋಬೋದು. ಇವಾಗ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನಿವಾಗ ಮೆಣಸಿನ್ಕಾಯಿ ಹಾಗೆ ಟೊಮೆಟೊನ ತೆಗೆದಿಟ್ಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಇದನ್ನು ಒಣಗಿದ ಮೆಣಸಿನ್ಕಾಯಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಒಣಗಿದ ಮೆಣಸಿನ್ಕಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿಗೆ ಕಂಪೇರ್ ಮಾಡಿದರೆ ನನಗೆ ಹಸಿಮೆಣ್ಸಿನ್ಕಾಯಿ ಖಾರನೇ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಹಸಿಮೆಣ್ಸಿನ್ಕಾಯಲ್ಲೇ ನಾನಿವತ್ತು ತೋರಿಸ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಎಲ್ಲದನ್ನು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಟೊಮೆಟೊ ಕೂಡ ತೆಗಿತಾ ಇದ್ದೀನಿ. ಈ ಟೊಮೆಟೊ ಎಲ್ಲ ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದಮೇಲೆ ಇದ್ರ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಇದು ಮಾಡೋಕ್ಕೆ ತುಂಬ ಸಿಂಪಲ್ ಹಾಗೆ ಈಸಿ, ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂಥರ ನಾಲಿಗೆ ಕೆಟ್ಟಾಗ ಅಥವಾ ಜ್ವರ ಬಂದಾಗ ಈ ಥರ ಒಂದು ಉಪ್ಸಾರನ್ನ ಮಾಡಿಕೊಂಡ್ರೆ ನಾಲ್ಗೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗಂತೂ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ. ನಮ್ಮೂರಲ್ಲೆಲ್ಲ ವಾರದಲ್ಲಿ ಒಂದು 4 ಟೈಮು ಅವರೆಕಾಳನ್ನೇ ಮಾಡ್ತಾರೆ. ಯಾಕಂದರೆ ಎಷ್ಟು ಅವರೆಕಾಳು ಸೀಸನಲ್ಲಿ ಬೇರೆ ಬೇರೆ ಥರ ಅವರೆಕಾಳು ರೆಸಿಪಿಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಈಗ ಈ ಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗಿದೆ. ಈಗ ನಾನೊಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸರ್ ಜಾರ್ಗೆ ನಾನಿವಾಗ ಎತ್ತಿಟ್ಕೊಂಡಿದ್ದೀನಲ್ಲ, ಈ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಜೊತೆಗೆ ಇವಾಗ ನಾನು ಆವಾಗಲೆಲ್ಲ ತೋರಿಸ್ದೆ ಅಲ್ಲ, ಆ ಇಂಗ್ರೀಡಿಯೆಂಟ್ನೆಲ್ಲ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ, ಹಾಗೆ ಇದಕ್ಕೆ ಹುಣಸೆಹಣ್ಣು ಕೂಡ ಹಾಕೋತಾ ಇದ್ದೀನಿ. ಟೊಮೆಟೊ ಕೂಡ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಹಾಗೆ ಕರಿಮೆಣಸು, ಜೀರಿಗೆ ಇದೆಲ್ಲದನ್ನು ಹಾಕ್ಕೊಂಡು ಈಗ ಪೇಸ್ಟ್ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕಾಳನ್ನ ಕೂಡ ಹಾಕೋತೀನಿ, ಬೇಯಿಸಿಟ್ಟಿರೋ ಅವರೆಕಾಳು. ಮೆಣಸಿನ್ಕಾಯಿ ತೆಗೆಯುವಾಗ ಒಂದು ಸ್ವಲ್ಪ ಅವರೆಕಾಳು ಬಂದಿದೆ, ಹಾಗಾಗಿ ಇವಾಗ ಒಂದು ಸ್ವಲ್ಪ ಅವರೆಕಾಳನ್ನ ಹಾಕೋತಾ ಇದ್ದೀನಿ.
ನಾನು ಇದಕ್ಕೆ ಅವರೆಕಾಳು ಬೇಯಿಸಿಟ್ಟಿರೋ ನೀರಿತ್ತಲ್ಲ ಅದನ್ನೇ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಫಸ್ಟಿಗೆ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊತೀನಿ. ನೋಡಿ ಈ ಥರ ರುಬ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತೀನಿ. ಉಪ್ಪೆಲ್ಲ ಹಾಕಿದ್ಮೇಲೆ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ನನಗೆ ಈ ಥರ ಖಾರ ಇರುತ್ತಲ್ಲ, ಈ ಥರ ಒಂದು ಐಟಮ್ಸ್ ತುಂಬಾ ಇಷ್ಟ ಆಗುತ್ತೆ. ಇವಾಗ ನೋಡಿ ಖಾರ ಕೂಡ ರೆಡಿಯಾಗಿದೆ. ಈಗ ಉಪ್ಸಾರು ಆಲ್ರೆಡಿ ರೆಡಿಯಾಗಿದೆ. ಅದಕ್ಕೆ ಒಂದು ಸ್ವಲ್ಪ ಈಗ ಟೊಮೆಟೊನ ಮ್ಯಾಶ್ ಮಾಡಿ ಹಾಕೋಬೇಕು. ನೋಡೋಕ್ಕೆ ನೋಡಿ ಅವರೆಕಾಳಿನ ಉಪ್ಸಾರಿನ ಖಾರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಅಷ್ಟೇ ಖಾರ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಟೊಮೆಟೊನ ಎತ್ತಿಟ್ಟಿದ್ದಲ್ಲ ಅದು ತಣ್ಣಗಾಗಿದೆ. ಇವಾಗ ನಾನು ಇದ್ರ ಸಿಪ್ಪೆ ಎಲ್ಲ ಫಸ್ಟಿಗೆ ತೆಗಿತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೀವು ಸ್ಪೂನಲ್ಲಾದರೂ ಮಾಡ್ಕೋಬೋದು ಅಥವಾ ಕೈಯಲ್ಲಾದರೂ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅವರೆಕಾಳು ಸಾಂಬಾರಿಗೆ ಹಾಕಿದರೆ ಉಪ್ಸಾರು ರೆಡಿಯಾಗುತ್ತೆ. ನೋಡಿ ಈಗ ಟೊಮೆಟೊ ಕೂಡ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿ ರೆಡಿಯಾಗಿದೆ. ಇದನ್ನು ಈಗ ಅವರೆಕಾಳು ಬೇಯಿಸಿಟ್ಟಿರೋದಕ್ಕೆ ಹಾಕಿದರೆ ಉಪ್ಸಾರು ಕೂಡ ರೆಡಿಯಾಗುತ್ತೆ. ಈಗ ನೋಡಿ ಬೇಯಿಸಿಟ್ಟಿರೋ ಇದಕ್ಕೆ ನಾನೀಗ ಟೊಮೆಟೊನ ಹಾಕೋತಾ ಇದ್ದೀನಿ. ಕೆಲವರು ಟೊಮೆಟೊ ಹಾಕಲ್ಲ, ಹಾಗೆ ಮಾಡ್ತಾರೆ. ಟೊಮೆಟೊ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿವತ್ತು ಟೊಮೆಟೊ ಹಾಕಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ. ನೀವು ಕೂಡ ಮನೇಲಿ ಒಂದು ಸತಿ ಇದನ್ನು ಟ್ರೈ ಮಾಡಿ. ಯಾರಿಗೆಲ್ಲ ಈ ಉಪ್ಸಾರು ಇಷ್ಟ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಉಪ್ಸಾರು ತುಂಬ ಇಷ್ಟ. ಇನ್ನೊಂದು ಕಡೆ ನಾನು ರಾಗಿ ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ರಾಗಿ ಮುದ್ದೆ ಜೊತೆಗೆ ಈ ಉಪ್ಸಾರು ತಿಂತಾಯಿದ್ರೆ ಅಂತೂ ಯಾವುದೇ ಬೇರೆ ಐಟಮ್ಸ್ ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಈಗ ಇನ್ನೊಂದು ಕಡೆ ಮುದ್ದೆ ಕೂಡ ರೆಡಿ ಆಗ್ತಾಯಿದೆ. ಮುದ್ದೆ ರೆಡಿ ಆದಮೇಲೆ ಉಪ್ಸಾರು ಜೊತೆಗೆ ಮುದ್ದೆ ತಿಂತಾಯಿದ್ರೆ ಅಂತೂ ಸಖತ್ತಾಗಿರುತ್ತೆ. ಈಗ ನಾನು ಸಾಂಬಾರನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆ ಖಾರನೂ ಕೂಡ ಇಟ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ನೋಡೋಕ್ಕೆ ಸಿಂಪಲ್ ಹಾಕ್ಕೊಂಡ್ರು ರುಚಿಯಲ್ಲಿ ಮಾತ್ರ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವೆರಡು ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾಯಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಮುದ್ದೆ ಕೂಡ ರೆಡಿ ಮಾಡಿದ್ದೀನಿ. ಹಾಗೆ ಈಗ ಮುದ್ದೆ ಜೊತೆಗೆ ಉಪ್ಸಾರನ್ನ ಹಾಕೋತಾ ಇದ್ದೀನಿ. ಜೊತೆಗೆ ಈ ಖಾರನ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಮೋಸ್ಟ್ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅದರಲ್ಲೂ ನನಗೆ ಈ ಖಾರ ಇದೆಯಲ್ಲ ಅದಂದರೆ ತುಂಬ ಇಷ್ಟ. ಇವತ್ತಿನ ಈ ರೆಸಿಪಿ ಅವರೆಕಾಳು ಉಪ್ಸಾರು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ. ಹಾಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.